ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನನಗೀಗ ಜಸ್ಟ್ ಒಂದು ಕಾಲ್ ಬಂದು ಐ ಗಾಟ್ ಟು ನೋ ದಟ್ ಒನ್ ಆಫ್ ಮೈ ಟೀಮ್ ಮೆಂಬರ್ಸ್ ಫಾದರ್ ಪಾಸ್ಡ್ ಅವೇ ಅಂತ. ಐ ವಾಸ್ ರಿಯಲಿ ಥಿಂಕಿಂಗ್ ಅಬೌಟ್ ಇಟ್. ನಾವು ವಿ ಆರ್ ಆಲ್ ಗೋಯಿಂಗ್ ಥ್ರೂ ಅ ಫೇಸ್, ಆಯಿತಾ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಕಡೆ ನಮಗೆ ಒಂದು ಈ ದೊಡ್ಡವ್ರು ಹೇಳಿರ್ತಾರಲ್ಲ, ಬದಲಾವಣೆ ಜಗದ ನಿಯಮ ಅಂತ. ರೀಸೆಂಟಾಗಿ ನಾನೊಂದು ಸೆಷನಿಗೆ ಅಟೆಂಡ್ ಮಾಡಿದೆ, ಅಲ್ಲೂ ಹೇಳಿದ್ರು. ಇದನ್ನೆಲ್ಲ ಲಿಂಕ್ ಮಾಡಿಬಿಟ್ಟು ಹೇಳ್ತೀನಿ ಏನು ಅಂತ. ಈಗ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ ಲೈಫಲ್ಲಿ, ಏನೋ ಒಂದು ತಪ್ಪುಗಳು ಫಾರ್ ಸಮ್ ರೀಸನ್ಸು ಏನೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಡನ್ನಾಗಿ ನಮಗೆ ಒಂದು ಅಲರ್ಟ್ ಬರುತ್ತೆ. ಸೊ ಫಸ್ಟ್ ಟೈಮ್ ಒಂದು ಚಿಕ್ಕದಾಗಿ ಏನೋ ಒಂದು ಸಿಚುವೇಶನ್ ಬರುತ್ತೆ. ಆ ಟೈಮಲ್ಲಿ ನಾವು ಚೇಂಜ್ ಆದರೆ ಒಳ್ಳೆಯದು. ಇನ್ ಕೇಸಲ್ಲಿ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ವಾರ್ನಿಂಗ್ ಬರುತ್ತೆ. ಆ ಸೆಕೆಂಡ್ ವಾರ್ನಿಂಗಲ್ಲಿ ನಾವು ಸುಧಾರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಥರ್ಡ್ ಬರುತ್ತೆ. ಥರ್ಡಲ್ಲಿ ನಾವು ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ಫೋರ್ತಿಗೆ ಫೈನಲ್. ಸೊ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಕೋಚ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳಿದ್ರೆ, ಫಸ್ಟು ಬರೋದು ಅಂದರೆ ಫೆದರ್ ಟಚ್ ಅಂತೆ. ಸೊ ಹೀಗೆ ಒಂದು ಫೆದರ್ ಟಚ್ ನೋಡು, ಸ್ವಲ್ಪ ಸುಧಾರಿಸ್ಕೋ ಅಂತ. ಸೆಕೆಂಡು ಪ್ಯಾಟ್ ಆನ್ ದ ಬ್ಯಾಕ್ ಅಂತೆ, ಹೀಗೆ ಒಂದು ಹೊಡೆದಂಗೆ ಆಗುತ್ತೆ, ಅಲ್ಲೇ ಕೆಲವರು ಹುಷಾರಾಗ್ತಾರೆ. ಮೂರನೇದು ಟ್ರಕ್ಕಲ್ಲಿ ಕ್ರ್ಯಾಶ್ ಮಾಡೋ ಥರ, ಅಂದರೆ ಸಿಚುವೇಶನ್ ಅಷ್ಟು ಗ್ರ್ಯಾಂಡಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಲೈಕ್ ಔಟ್ ಆಫ್ ದ, ಅದನ್ನ ರೆಕ್ಟಿಫೈ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ತಂದಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನನ್ನ ಒಂದು ತಂದೆದು ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಸೇಮ್. 8th ಸ್ಟ್ಯಾಂಡರ್ಡಲ್ಲಿ ಅವರಿಗೆ ಒಂದು ವಾರ್ನಿಂಗ್ ಬರುತ್ತೆ ಹೆಲ್ತ್ ವಿಷಯದಲ್ಲಿ. ಸೊ ನಾವೇನೋ ರೆಡಿ ಮಾಡೋಕ್ಕೆಲ್ಲ ಟ್ರೈ ಮಾಡ್ತೀವಿ, ರೆಡಿ ಆಗ್ತಾರೆ, ತುಂಬ ಖರ್ಚಾಗುತ್ತೆ. ಆಮೇಲೆ ರಿಟರ್ನ್ ಬಂದು ಅವರು ಸ್ವಲ್ಪ ದಿನದಲ್ಲೇ ಈ ವಾಸ್ ಬ್ಯಾಕ್ ಟು ದ ಸೇಮ್ ರೂಟೀನ್. ತಲೆ ಕೆಣಿಸ್ಕೊಂಡಿಲ್ಲ, ಓಕೆ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗ್ತಾರೆ. ಅಲ್ಲಿಂದ ಇನ್ನೊಂದು ಸೆಕೆಂಡ್ ಲೆವೆಲ್ ವಾರ್ನಿಂಗ್ ಬರುತ್ತೆ. ಆಗ ಅವರ ಒಂದು ಬೆರಳು ಕಟ್ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ. ನಾನು ಮೇ ಬಿ ಕಾಲೇಜಲ್ಲಿ ಫಸ್ಟ್ ಇಯರಲ್ಲಿ ಏನೋ ಇರಬೇಕಾದ್ರೆ ಬೆರಳು ಕಟ್ ಮಾಡ್ತಾರೆ. ಆವಾಗಲೂ ಅವರು ಹೇಳ್ತಾರೆ, ಮನುಷ್ಯ ಆಗಿದ್ಮೇಲೆ ಏನು ಬೇಕಾದರೂ ಮಾಡಬೇಕು, ಹೆಂಗಾದರೂ ಇರಬೇಕು, ಭಯ ಪಡಬಾರ್ದು ಯಾವುದಕ್ಕೂ ಅಂತ. ಸೊ ಥರ್ಡ್ ವಾರ್ನಿಂಗಲ್ಲಿ ಅವರ ಕಾಲನ್ನೇ ಆ್ಯಂಪ್ಯೂಟ್ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ. ಆದರೂ ಅವರು ಈ ವಾಸ್ ವೆರಿ ಮಚ್, ವಿಲ್ ಪವರ್ ಈಸ್ ಪವರ್ಫುಲ್. ಕೆಲವ್ರದ್ದು ವಿಲ್ ಪವರ್ ಬೇರೆ ಲೆವೆಲಲ್ಲಿರುತ್ತೆ. ಏನಿದ್ರು ನಾನು ಹೀಗೆ ಇರ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ 66 ಇಯರ್ಸಿಗೆ ನಾವು ಅವ್ರನ್ನ ಕಳ್ಕೊಳ್ತೀವಿ. ದಿಸ್ ಹ್ಯಾಪನ್ಸ್ ಇನ್ ಆಲ್ ಅವರ್ ಏರಿಯಾಸ್ ಆಫ್ ಲೈಫ್. ರಿಲೇಷನ್ಶಿಪ್ ತಗೊಳ್ಳುವ, ಗರ್ಲ್ ಫ್ರೆಂಡ್ ಒಟ್ಟಿಗೆ ಬ್ರೇಕಪ್, ಓಕೆ ನಾವು ಸುಧಾರಿಸ್ಕೊಂಡಿಲ್ಲ ಅಂದರೆ ವೈಫ್ ಒಟ್ಟಿಗೆ ಡೈವರ್ಸ್, ಅಲ್ಲೂ ಸುಧಾರಿಸ್ಕೊಂಡಿಲ್ಲ ಅಂದರೆ ನೆಕ್ಸ್ಟು ಅದು ಇನ್ನು ಯಾವ ರೇಂಜಿಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಏನೇ ಇರಲಿ, ಲೈಫಲ್ಲಿ ಒಂದು ಏಟ್ಗಳು ಬಿದ್ದಾಗ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ವಿ ಆರ್ ಚೇಂಜಿಂಗ್ ಅವರ್ ಸಮ್ ಚೇಂಜಸ್, ಏನೋ ಒಂದು ಚೇಂಜಸ್ ಮಾಡಬೇಕಾಗುತ್ತೆ. ಇದು ನಾನು ತುಂಬ ಲೈಫಲ್ಲಿ ಕಲ್ತಿರೋ ಪಾಠ. ಪ್ಯಾಟರ್ನ್ ರಿಪೀಟ್ ಅಂತ ಹೇಳ್ತಾರೆ. ಈಗ ಪ್ಯಾಟರ್ನ್ 1, 2, 3 ಈ ಪ್ಯಾಟರ್ನು ಸೇಮ್ ಇರುತ್ತೆ. ಮನುಷ್ಯ ಚೇಂಜ್ ಆಗ್ತಾರೆ ಮತ್ತು ಸರ್ಕಮ್ಸ್ಟೆನ್ಸಸ್ಸು ಬೇರೆ ಥರ ಬಂದರೂ ರಿಸಲ್ಟ್ ಬಂದು ಸೇಮ್ ಇರುತ್ತೆ. ಅಲ್ಲಿ ಏನೂ ಅದು ಚೇಂಜಸ್ ಆಗೋಲ್ಲ. ದಟ್ಸ್ ಹೌ ದ ಲೈಫ್ ಇಸ್ ಡಿಸೈನ್ಡ್. ಐ ಆಮ್ ಶ್ಯೂರ್ ಈಗ ಲೈಫ್ ಎಲ್ರದ್ದು ಒಂದು ಕಡೆ ಹೋಗ್ತಾ ಇದೆ. ಇವತ್ತು ಬೆಳಿಗ್ಗೆ ನಾನೊಂದು ನ್ಯೂಸ್ ಪೇಪರ್ ನೋಡಿದೆ. ಇವತ್ತದು ನ್ಯೂಸಲ್ಲಿ ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಮೋಸ್ಟ್ ಡಯಾಬಿಟಿಕ್, ಒಬಿಸಿಟಿ ಮತ್ತು ಕಾಯಿಲೆಗಳು ಜಾಸ್ತಿ ಇರುವಂಥ ಒಂದು ಕಂಟ್ರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸರ್ವೆ. ಈವನ್ ರೀಸೆಂಟಾಗಿ ಮೋದಿಜಿಯವರು ಮನ್ ಕಿ ಬಾತಲ್ಲೂ ಹೇಳಿದ್ರು, ಹೆಲ್ತ್ನ ನೀವು ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ಡಿಸಾಸ್ಟರ್ ಅಂತ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಒಂದು ಹೆಲ್ತ್ ಇಶ್ಯೂ, ಫ್ಯಾಮ್ಲಿಯಲ್ಲಿ ಯಾರಾದರೂ ಒಬ್ಬರು ಸಫರ್ ಆದರೂ ಕಂಪ್ಲೀಟ್ ಫ್ಯಾಮ್ಲಿನೇ ಒಂಥರ ಪರಿಸ್ಥಿತಿ ವಿಚಿತ್ರ ಆಗಿಬಿಡುತ್ತೆ. ಸೊ ಟೇಕ್ ದಟ್ ಸ್ಟೆಪ್. ಹೆಲ್ತಲ್ಲಷ್ಟೇ, ರಿಲೇಷನ್ಶಿಪ್ಪಲ್ಲಷ್ಟೇ, ಬಿಸ್ನೆಸ್ಸಲ್ಲಾದರೂ ಅಷ್ಟೇ, ಎನಿ ಏರಿಯಾಸ್, ಪ್ಲೀಸ್ ಮೇಕ್ ಶ್ಯೂರ್ ಟೇಕ್ ಅ ಸ್ಟೆಪ್ ವೆನ್ ಯು ಗೆಟ್ ದಟ್ ಫೆದರ್ ಟಚ್. ಇದನ್ನ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ಕೇಳಿ, ಗೊತ್ತಾಗುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ನಿಮ್ದು ಯಾವುದೇ ಒಂದು ಸಿಚುವೇಶನ್ ತಗೊಳ್ಳಿ, ಸೇಮ್ ಆಗುತ್ತೆ. ನನಗೆ ಏಟ್ ಬಿದ್ದಾಗ ಐ ರಿಕವರ್ಡ್. ನನಗೆ ಯೂರಿಕ್ ಆ್ಯಸಿಡ್ ಆಯಿತು. ಸೊ ಯೂರಿಕ್ ಆ್ಯಸಿಡ್ ಆದಾಗ ಐ ವಾಸ್ ಲೈಕ್ ಓಕೆ, ಲೈಫಲ್ಲಿ ಫಸ್ಟು ಸ್ಟೋನ್ ಆಯಿತು.
ಸ್ಟೋನ್ ಆದಾಗ ಐ ವಾಸ್ ಲೈಕ್ ಓಕೆ ಏನೇನು ಮಿಸ್ಟೇಕ್ಸ್ ಆಯಿತು ಅಂತ ಹೇಳಿದ್ರೆ ಅದೊಂದಿಷ್ಟು ಲಿಸ್ಟ್ ಕೊಟ್ಟರು ಡಾಕ್ಟ್ರು, ದೀಸ್ ಆರ್ ದ ಮಿಸ್ಟೇಕ್ಸ್ ಯು ಆರ್ ಡೂಯಿಂಗ್ ಅಂತ. ಸೊ ಚೇಂಜಸ್ ಆದೆ. ಅಲ್ಲಿಂದನೂ ಸ್ವಲ್ಪ ಆರಾಮಾಗೇ ಇದ್ದೆ. ಐ ವಾಸ್ ಡೂಯಿಂಗ್ ಆಲ್ ದ ನಾನ್ ಸೆನ್ಸ್ ಆ್ಯಂಡ್ ಐ ವಾಸ್ ನಾರ್ಮಲ್. ಸೆಕೆಂಡು ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ ಅಂತ ಹೇಳಿದ್ರು. ದಟ್ ಈಸ್ ವೇರ್ ಐ ಹ್ಯಾಡ್ ಟು ಥಿಂಕ್ ದಟ್ ಓಕೆ ಸ್ವಲ್ಪ ಜಾಸ್ತಿ ಆಯಿತು, ನನ್ನ ಒಂದು ಅಧಿಕ ಪ್ರಸಂಗ ಜಾಸ್ತಿ ಆಯಿತು, ಸೊ ಸ್ವಲ್ಪ ಕಡಿಮೆ ಮಾಡಬೇಕು, ಕೆಲವು ಏರಿಯಾಸಲ್ಲಿ ಐ ಹ್ಯಾವ್ ಟು ಕಂಟ್ರೋಲ್ ಅಂತ. ನಾನೇ ಕೋರ್ಡಿನೇಟರ್ ಆಗಿದ್ದೀನಿ ನಮ್ಮ ಗ್ರೂಪದು, ಎಲ್ಲದಕ್ಕೂ ನಾನೇ ಕೋರ್ಡಿನೇಷನು. ಯಾವುದೇ ಒಂದು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಇರುತ್ತಲ್ಲ, ಸೋ ಕಾಲ್ಡ್ ಪ್ರೋಗ್ರಾಮ್ಸ್. ಸೊ ಇವಾಗ ಐ ಆಮ್ ಲೈಕ್ ಅದೇ ಚೇಂಜಸ್ ಆಗಬೇಕಷ್ಟೆ. ಸೊ ಯಾ ಲಾಸ್ಟ್ ಒಂದು 1 ಮಂತಲ್ಲೇ ಐ ಹ್ಯಾವ್ ಸೀನ್ 3 ಸಫರಿಂಗ್. ಒಂದು ಬೆರಳು ಕಟ್ಟಾಯಿತು, ಒಬ್ಬರು ಏನೋ ಒಂದು ಗೊತ್ತಿರೋದು ಬೆರಳು ಕಟ್ ಮಾಡಿದ್ರು. ಇನ್ನೊಂದು ಸೋ ಕಾಲ್ಡ್ ಸ್ಟೋನದೊಂದು ಆಪ್ರೇಷನ್ ಆಯಿತು. ಆ್ಯಂಡ್ ಟುಡೇ ಐ ಗಾಟ್ ಅ ನ್ಯೂಸ್. ಸೊ ಇಟ್ಸ್ ಟೈಮ್ ಟು ಥಿಂಕ್ ಅಬೌಟ್ ಇಟ್. ಇಟ್ಸ್ ಟೈಮ್ ಟು ಹ್ಯಾವ್ ದಟ್ ರಿಯಲೈಸೇಷನ್. ಹೆಲ್ತ್ ಶುಡ್ ಬಿ ದ ನಂಬರ್ 1 ಪ್ರಿಯಾರಿಟಿ. ನಮ್ಮದು 1000 ಪ್ರಾಬ್ಲಮ್ ಇರ್ಬೋದು ಲೈಫಲ್ಲಿ, 1000 ಪ್ರಾಬ್ಲಮ್ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಕಾರ್ ಪ್ರಾಬ್ಲಮ್ ಆಗಿದೆ, ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ, ನೀರು ಬರ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ದುಡ್ಡಿಗೆ ಪ್ರಾಬ್ಲಮ್ ಇದೆ. ಎವ್ರಿ ಪ್ರಾಬ್ಲಮ್ ಒಂದು ಹೆಲ್ತ್ ಇಶ್ಯೂ ಅಂತ ಬಂದಾಗ ನೀಡ್ ಸ್ವೀಪ್. ಸೊ ಏನೂ ಇರಲ್ಲ, ಹೆಲ್ತ್ ಒಂದೇ ದೊಡ್ಡ ಇಶ್ಯೂ, ಅದೇ ಸಾಕು. ಸೊ ICU ಅಲ್ಲಿ ಮಲಗಿದಾಗ ಯಾರಾದರೂ ಬಂದುಬಿಟ್ಟು 100 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ವಿ ಡೋಂಟ್ ನೀಡ್ ದ ಮನಿ, ವಿ ಜಸ್ಟ್ ನೀಡ್ ಹೆಲ್ತ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳುವ. ಇಟ್ಸ್ ಟೈಮ್ ಟು ಡೂ ಲಾಟ್ ಆಫ್ ಚೇಂಜಸ್. ಪ್ರಪಂಚ ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆ. ಟ್ಯಾಪ್ ವಾಟರ್ ಈಸ್ ಪಾಯ್ಸನ್ಡ್, ಫುಡ್ ಅರೌಂಡ್ ಈಸ್ ಪಾಯ್ಸನ್ಡ್, ಎಲ್ಲದರಲ್ಲೂ ಕೆಮಿಕಲ್ಸ್. ಫ್ರೂಟ್ಸು, ವೆಜಿಟೇಬಲ್ಸ್ ಗೊತ್ತಿಲ್ಲ ಯಾವ್ಯಾವ ಸೋರ್ಸು ಏನೇನು ಆಗುತ್ತೆ ಗೊತ್ತಿಲ್ಲ. ಕೆಮಿಕಲ್ಸು, ಕುಡಿಯೋ ಕಾಫಿಯಲ್ಲೂ ಪಾಯ್ಸನ್, ಕುಡಿಯೋ ಟೀಯಲ್ಲೂ ಪಾಯ್ಸನ್, ಎವ್ರಿವೇರ್. ಲೈಫ್ ಈಸ್ ಗೋಯಿಂಗ್ ಇನ್ ಅ ವೆರಿ ಡೇಂಜರಸ್ ಫಾರ್ಮ್ಯಾಟ್. ಆದರೆ ಹಬ್ಬ ಇರೋದು ಸೋ ಕಾಲ್ಡ್ ಮಾಫಿಯಾ. ಅದು ಯಾರ್ಯಾರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೆ ಗೊತ್ತಿಲ್ಲ. ನಾವು ಒಬ್ಬರಿಗೆ ಚೂರಿ ಹಾಕಿದ್ರೆ ನಮ್ಗೆ ಹಿಂದೆಯಿಂದ ಒಬ್ಬರು ಚೂರಿ ಆಗ್ತಾ ಇರ್ತಾರೆ ಅಷ್ಟೇ. ನಮ್ಮ ಹಾರ್ಟ್ ಯಾರೋ ಆಪ್ರೇಷನ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ, ಹಿಂದೆ ಇನ್ನೊಬ್ಬರು ಹಾರ್ಟ್ ಆಪ್ರೇಷನ್ ಆಗ್ತಾ ಬರ್ತಾ ಇರ್ತಾರೆ. ಸೊ ನಮ್ಮ ಫ್ರೆಂಡ್ಸ್ ಗ್ಯಾಂಗಿ ಇವಾಗ ಸೌತೆಕಾಯಿ ಕ್ಲಬ್ ಮೆಂಬರ್ಸ್ ಥರ ಆಗ್ಬಿಟ್ಟಿದ್ದೀವಿ. ಸೊ ಪಾರ್ಟಿ ಮಾಡ್ತಾಯಿದ್ವಿ, ಎಲ್ಲ ಇತ್ತು. ನಾನು ಫಸ್ಟು ಸೌತೆಕಾಯಿ ಕ್ಲಬ್ಬಿಗೆ ಹೋದೆ. ಸೆಕೆಂಡು ನನ್ನ ಫ್ರೆಂಡು ಬಂದ ಸೌತೆಕಾಯಿ ಕ್ಲಬ್. ಈಗ ನಾವು 3 ಫ್ರೆಂಡ್ಸ್ ಆ್ಯಕ್ಚುಲಿ. ಈಗ 3 ಜನರು ಸೌತೆಕಾಯಿ ತಿನ್ನೋದ್ರಲ್ಲೇ ವಿ ಆರ್ ಸ್ಪೆಂಡಿಂಗ್ ಅವರ್ ಟೈಮ್. ಲೈಮ್ ಜ್ಯೂಸ್ ಕುಡಿಯೋದು. ಐ ಆಮ್ ನಾಟ್ ಸೇಯಿಂಗ್ ವಿ ಶುಡ್ ನಾಟ್ ಎಂಜಾಯ್ ಲೈಫ್ ಅಂತ. ಎಂಜಾಯ್ ಖಂಡಿತ ಮಾಡಬೇಕು. ಬಟ್ ದೆರ್ ಈಸ್ ಒನ್ ಪಾಯಿಂಟ್ ವೇರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ನಮ್ಮ ಫ್ಯಾಮ್ಲಿ ಬಗ್ಗೆ, ನಮ್ಮ ಫ್ಯೂಚರ್ ಬಗ್ಗೆ, ಮಕ್ಕಳ ಬಗ್ಗೆ, ಹೆಲ್ತ್ ಬಗ್ಗೆ. ನಾವು ಏನಾದರೂ ಪಂಚರ್ ಆದರೆ ನಮ್ಮಿಂದ ಯಾರ್ಯಾರು ಸಫರ್ ಆಗ್ತಾರೆ ಅಂತ ಹೇಳೋದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ವಿತ್ ಯು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ, ಈಗಲೂ ಎಂಜಾಯ್ ಮಾಡ್ತಾಯಿದ್ದೀನಿ. ಟುಡೇ ಆಫ್ಟರ್ ದಿಸ್ ಐ ಆಮ್ ಗೋಯಿಂಗ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಅ ಸ್ಮಾಲ್ ಟ್ರೀಟ್ ವಿತ್ ಮೈ ವೈಫ್. ನಾನು ವಿಯಾನೋ ಎಲ್ಲ ಸೇರ್ಕೊಂಡು ಟ್ರೀಟ್ ವಿಲ್ ಹ್ಯಾವ್ ಸಮಥಿಂಗ್ ರಿಯಲಿ ನೈಸ್ ಹಾಗೆ ಹೀಗೆ. ಸೊ ಎಂಡ್ ಆಫ್ ಇಟ್ ಲೈಫ್ ಈಸ್ ದೇರ್ ಟು ಎಂಜಾಯ್. ಬಟ್ ವಿಪರೀತ ಆದರೆ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಫೆದರ್ ಟಚ್ಚಿಗೆ ರೆಡಿ ಆಗುವ. ಸೆಕೆಂಡು ಏನು ಹೇಳಿ, ಪ್ಯಾಟ್ ಆನ್ ದ ಬ್ಯಾಕ್. ಇಲ್ಲ ಅಲರ್ಟ್ ಆದರೆ ಸೂಪರ್. 3ನೇದು ಟ್ರಕ್, ತುಂಬ ಡೇಂಜರಸ್. 4ನೇದು ಶಿವನ್ ಪಾದ, ಏನು ಮಾಡೋಕ್ಕಾಗಲ್ಲ. ಇಟ್ ಈಸ್ ದ ವೇ ಇಟ್ ಈಸ್ ಡಿಸೈನ್ಡ್. ನಮ್ಮ ಯೂನಿವರ್ಸ್, ನಮ್ಮ ಕ್ರಿಯೇಟರ್ ಇದೇ ಥರ ಡಿಸೈನ್ ಮಾಡಿದೆ. ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ಸ್ ವಿಲ್ ಹ್ಯಾವ್ ಟು ಗೋ ವಿತ್ ದಿಸ್ ಜರ್ನಿ. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಕಮ್ ಆ್ಯಂಡ್ ಶೇರ್ ವಿತ್ ಯು ಅಬೌಟ್ ದಿಸ್. ಬಿಕಾಸ್ ಡಿಸ್ಟರ್ಬ್ ಆಗುತ್ತೆ. ನಮ್ಮ ಟೀಮಲ್ಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ, ಸೊ ಇಟ್ಸ್ ಅ ಡಿಸ್ಟರ್ಬೆನ್ಸ್. ಅದು ಬರೀ ಟೀಮಲ್ಲಿ ಅಂತಲ್ಲ, ಗೊತ್ತಿರೋರಿಗೆ ಯಾರ್ಯಾರಿಗೋ ಏನೇನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳುವಾಗ ವಿ ಆರ್ ಟೇಕಿಂಗ್ ಇಟ್ ನಾರ್ಮಲ್ ಬೇಡ. ದಿಸ್ ಇಸ್ ರಿಯಲಿ ಟೈಮ್ ಟು ಥಿಂಕ್. ಪಾಸ್ ಮಾಡಿ ಥಿಂಕ್ ಮಾಡಿ. ವಿಲ್ ಹ್ಯಾವ್ ಟು ಗೋ ಅಹೆಡ್. See you in our next vlog and have a nice weekend. Have a lovely weekend. Enjoy with your family, friends. Everybody ಆರಾಮಾಗಿರಿ. Take care. Love you all. Bye bye.